ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು ಎಲ್ಲಿ ಹೋಗಿದ್ದಾನೆ ಅಂತಾನೆ ಗೊತ್ತಿಲ್ಲ. ಅವನೇನಾದ್ರೂ ಆ ಪತ್ರ ತಗೊಂಡು ಓಡೋಗಿದ್ರೆ? ಓಡೋಗಿದ್ರೆ ಅಲ್ಲಮ್ಮ, ಓಡೇ ಹೋಗಿದ್ದಾನೆ. ಅವನ್ ಕಾಣ್ದಿರೋದಕ್ಕೆ ಕಾರಣ ಅದೇ. ಇವಾಗ ನಿಮ್ಗಳ ಆಟ ಬಾಯ್ಲಾಯ್ತು. ಆಸ್ತಿ ಪತ್ರಗಳನ್ನೆಲ್ಲ ಎತ್ಕೊಂಡು ಓಡೋಗೋ ಪ್ಲಾನ್ ಮಾಡಿದೀರಾ? ರೀ ಸ್ವಾಮಿ, ಆ ರೀತಿ ಓಡೋಗ್ಬೇಕಾಗಿದ್ರೆ ಇಷ್ಟು ದಿನ ಕಾಯ್ತಿರ್ಲಿಲ್ಲ. ಸುಮ್ಮನೆ ಏನನ್ನ ಮಾತಾಡಬೇಡಿ. ಮತ್ತೆ ಎಲ್ಲೋ ನಿನ್ ಮಗ ಮಾಡಿರೋ ಕೆಲ್ಸದಿಂದ ಇವತ್ತು ನನ್ನ ತಂಗಿ ಮದ್ವೆ ನಿಲ್ಲೋ ಪರಿಸ್ಥಿತಿ ಬಂದಿದೆ. ನೋಡಪ್ಪ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಿಮ್ಗಿಂತ ವಯಸ್ಸಲ್ಲಿ ಹಿರಿಕರು, ಸ್ವಲ್ಪ ಮರ್ಯಾದೆ ಕೊಡಿ. ನಮ್ಮ ಮಗ ಕಾಣಿಸ್ತಿಲ್ವಲ್ಲ ಅಂತ ನಿಮ್ಮನ್ನ ಕೇಳೋಣ ಅಂತ ಬಂದ್ವಿ. ನೀವು ನೋಡಿದ್ರೆ ನಮ್ಮನ್ನೇ ಕೇಳ್ತಾ ಇದ್ದೀರಾ. ನೋಡಿ, ನಾವು ಬಂದಿದ್ದು ಮದುಮಕ್ಕಳಿಗೆ ಆಶೀರ್ವಾದ ಮಾಡೋಣ ಅಂತ, ಮದ್ವೆ ನಿಲ್ಸೋಣ ಅಂತ ಅಲ್ಲ. ನಿನ್ನ ಮಗ ಅಂತ ಸಾಚ ಆಗಿದ್ರೆ ಆಸ್ತಿ ಪತ್ರಗಳನ್ನೆಲ್ಲ ಯಾಕೋ ಎತ್ಕೊಂಡು ಓಡೋಗ್ತಿದ್ದ? ನಿನಗೆ ಹೀಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ ಅಲ್ವಾ? ನಿನ್ನ ಮಗ ಆಸ್ತಿ ಪತ್ರಗಳನ್ನ ಎತ್ಕೊಂಡು ಹೋಗಿರೋದ್ರ ಜೊತೆಗೆ ನಮ್ಮ ಮಾವ ಸೈನ್ ಮಾಡಿಟ್ಟಿರೋ ಬ್ಲ್ಯಾಂಕ್ ಚೆಕ್ಗಳು ಇವೆ. ನಿನ್ ಮಗ ಒಳ್ಳೆಯವನು, ದ್ರೋಹಿ ಅಲ್ಲ, ತುಂಬಾ ಸಾಚ ಅಂತ ಹೇಳ್ತಿದ್ದೆ. ಅವನು ಕಳ್ತನ ಮಾಡಿ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅಂತ ಹೇಳ್ತೀಯಾ ಇಲ್ಲ? ನಿನ್ ವಯಸ್ಸೇನು ಅವ್ರ ವಯಸ್ಸೇನು? ಅವ್ರ ಮೇಲೆ ಕೈ ಮಾಡ್ತಿದ್ಯಾ? ಮನುಷ್ಯತ್ವ ಇಲ್ಲ ನಿನ್ಗೆ? ಮಾವ, ಇಲ್ಲಿ ನಡೀತಾ ಇರೋದು ನನ್ನ ತಂಗಿ ಮದ್ವೆ. ಇದೆಲ್ಲ ನಡೀತಿರೋದು ನೋಡಿ ಗಂಡಿನ ಕಡೆಯವರು ಮದುವೆ ಬೇಡ ಅಂತ ಹೋದ್ರೆ ನನ್ನ ತಂಗಿ ಜೀವನ ಹಾಳಾಗಲ್ವಾ? ಛೆ, ಅಂತ ಮಾತು ಯಾಕೆ ಮಾತಾಡ್ತೀಯ ಮದನ್? ಸುಬ್ಬು ಖಂಡಿತವಾಗ್ಲೂ ಬಂದೇ ಬರ್ತಾನೆ. ಈ ಮದ್ವೆ ನಡೆದೇ ನಡೆಯುತ್ತೆ. ಹಾಗಂತ ಅವನ್ ಯಾರ ಬರೋವರೆಗೆ ನಾವಿಲ್ಲಿ ಕಾಯ್ತಾ ಕುತ್ಕೋಬೇಕಾ? ಈ ಮದ್ವೆ ಒಪ್ಕೊಂಡ್ ದಿನದಿಂದ ಒಂದಲ್ಲ ಒಂದ್ ರಾದ್ದ ಅಂತ ನಡೀತಾನೆ ಇದೆ. ನನಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ. ಕಾರ್ತಿಕ್, ನಡಿ. ಅಪ್ಪ ಒಂದು ನಿಮಿಷ. ಅಂಕಲ್, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಇದು ಬರೀ ಆಸ್ತಿ ಪತ್ರದ ವಿಚಾರ ಅಲ್ಲ. ನೋಡಿ, ನೀವೇನು ಕೊಡದೆ ಹೋಗಿದ್ರು ನಿಮ್ಮ ಹುಡುಗಿನ ನಾನು ಮದುವೆ ಆಗ್ತಿದ್ದೆ. ಆದರೆ ಕೊಡ್ತೀನಿ ಅಂತ ಹೇಳಿದ್ಮೇಲೂ ಈಗ ಆಡ್ತಿರೋ ನಾಟಕ ಎಲ್ಲ ನೋಡ್ತಿದ್ರೆ ನನಗೆ ಯಾಕೋ ಅದು ಸರಿಯಾಗಿ ಕಾಣಿಸ್ತಿಲ್ಲ. ಮಾತಿಗೆ ತಪ್ಪವ್ರ ಮನೆಯಿಂದ ಹೆಣ್ಣು ತರೋದು ನಮ್ಮ ಮನೆಗೆ ಶೋಭೆ ಅನ್ಸಲ್ಲ. ಈ ಮದುವೆ ಕಾರ್ಯನೆಲ್ಲ ಸದ್ಯಕ್ಕೆ ಇಲ್ಲಿಗೆ ನಿಲ್ಸೋಣ. ನಡಿಯೋ. ನೋಡಿ, ಏನ್ ತಲುಪಬೇಕೋ ಅದು ತಲುಪೇ ತಲುಪುತ್ತೆ. ಈ ರೀತಿ ಮದುವೆ ನಿಲ್ಲಿಸಿ ಮಂಟಪದಿಂದ ಆಚೆ ಹೋಗೋದು ದೊಡ್ಡ ತಪ್ಪು. ಕೊಟ್ಟ ಮಾತನ್ನು ತಪ್ಪೋದು ಕೂಡ ತುಂಬಾ ದೊಡ್ಡ ತಪ್ಪು ಮಿನಿಸ್ಟರ್ ಸಾಹೇಬ್ರೆ. ಬಾರೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.